ಧನಂಜಯ ಆರಾಧ್ಯ, ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಇವತ್ತು ರಾಜ್ಯದಲ್ಲಿ ಸರ್ಕಾರಗಳು ಕೃಷಿ ಭೂಮಿಯನ್ನು, ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿ ಹೆಸರಲ್ಲಿ ವಶ ಮಾಡಿಕೊಳ್ತಾ ಇದೆ. ಈ ಒಂದು ಸರ್ಕಾರದ ನಡೆಯಿಂದ ಇವತ್ತು ಭೂಮಿಯಿಂದ ರೈತರು ವಂಚಿತರಾಗ್ತಿದ್ದಾರೆ. ಏನು 2013 ಕೇಂದ್ರ ಸರ್ಕಾರದ ಭೂ ಸ್ವಾಧೀನ ಕಾಯ್ದೆ ಅಡಿನಲ್ಲಿ ಜಾರಿಗೆ ತಂತು, ಅದನ್ನು ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿಕೊಂಡಿದೆ. ತಮ್ಮ ಅನುಕೂಲಕ್ಕೆ ತಕ್ಕನಾಗಿ ತಿದ್ದುಪಡಿ ಮಾಡಿಕೊಂಡು ರೈತರಿಂದ ಬಲವಂತವಾಗಿ ಕೃಷಿ ಭೂಮಿಯನ್ನು ವಶ ಮಾಡಿಕೊಳ್ತಾ ಇದೆ. ಈ ಬಗ್ಗೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿರುವಂಥದ್ದನ್ನು ರದ್ದು ಮಾಡಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಭೂಮಿಯನ್ನು ರೈತರಿಂದ ಕಸ್ಕೋಬಾರ್ದು ಅಂಥೇಳಿ ನಮ್ಮ ನಿರಂತರವಾದಂಥ ಹೋರಾಟ ರಾಜ್ಯದ ಎಲ್ಲೆಡೆಯಲ್ಲಿ ನಡೀತಾ ಇದೆ. ಕಳೆದ 2 ವರ್ಷಗಳಲ್ಲಿ ಏನು ಗ್ರೇಟರ್ ಬೆಂಗಳೂರು ಅಂತೇಳಿ ಇವರು ಅನೌನ್ಸ್ ಮಾಡಿದ್ದಾರೆ, ಅದರ ಪರಿಣಾಮ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಎಲ್ಲ ಜಿಲ್ಲೆಗಳ ಹೆಸರುಗಳನ್ನು ಬದಲಾಯಿಸ್ತಾ ಕೃಷಿ ಭೂಮಿಯನ್ನು ತಮ್ಮ ಸ್ವಾಧೀನಕ್ಕೆ ಕೈಗಾರಿಕಾ ಹೆಸರಿನಲ್ಲಿ ಪಡೆಯುವಂಥ ಕೆಲಸ ನಡೀತಾ ಇದೆ. ಈಗಾಗಲೇ ಏನು ಬೆಂಗಳೂರಿನ ಬಿಡದಿನಲ್ಲಿ ಸುಮಾರು 9,600 ಎಕರೆ ಭೂಮಿಯನ್ನು ವಶ ಮಾಡಲಿಕ್ಕೆ ಹೊರಟಿದ್ದಾರೆ. ಕಳೆದ 400 ದಿನಗಳಿಂದ ಅಲ್ಲಿಯ ರೈತರು ಚಳವಳಿಯನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಏನು ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅದು ಕೃಷಿ ಯೋಗ್ಯವಲ್ಲದ ಭೂಮಿ ಅಂತ ಹೇಳ್ತಿದ್ದಾರೆ. ಕಣ್ಬಿಟ್ಟು ತೆರೆದು ನೋಡಬೇಕು. ಫಲವತ್ತಾದಂತಹ ಕೃಷಿ ಭೂಮಿ, ಹೂವನ್ನು ಬೆಳೀತಾರೆ, ತರಕಾರಿಯನ್ನು ಬೆಳೀತಾರೆ, ತೆಂಗಿನ ತೋಟಗಳಿದೆ, ಅಡಿಕೆ ತೋಟಗಳಿದೆ. ಈ ಭೂಮಿಯನ್ನು ಇವರು ಕೃಷಿ ಯೋಗ್ಯವಲ್ಲದಂಥ ಭೂಮಿ ಅಂತೇಳಿ ಹೇಳೋವಂಥದ್ದು ನಾಚಿಕೆಗೇಡಿತನ. ಇದನ್ನು ಬಿಡಬೇಕು. ಹಾಗೆಯೇ ಇವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮ ಕೋಟೆ ಹೋಬಳಿಯ 13 ಹಳ್ಳಿಯ ಸುಮಾರು 2,853 ಎಕರೆ ಭೂಮಿಯನ್ನು ಕೈಗಾರಿಕೆಗೆ ಭೂಸ್ವಾಧೀನಕ್ಕೆ ಕಳೆದ 2 ವರ್ಷಗಳಿಂದ ಒಂದು ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ. ಅದನ್ನು ಖಂಡಿಸಿ ರೈತರು ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ, ಪ್ರಾಣ ಹೋದರೂ ಕೊಟ್ಟೇವು, ಭೂಮಿ ಕೊಡಲ್ಲ ಅಂಥೇಳಿ ದೀರ್ಘವಾದಂಥ ಹೋರಾಟವನ್ನು ಮಾಡ್ಕೊಂಡಂಥ ರೈತರು ಕಳೆದ 78 ದಿನಗಳಿಂದ ಏನು ಚಿಕ್ಕಬಳ್ಳಾಪುರ DC ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದಾರೆ. ನಿರಂತರವಾಗಿ ತಮ್ಮ ದನಕರುಗಳನ್ನು ಕಟ್ಕೊಂಡು ಇಡೀ ಕುಟುಂಬವೇ ಹಗಲು ರಾತ್ರಿ ಚಳವಳಿ ಮಾಡ್ತಾ ಇದೆ. ಇದುವರೆಗೆ ಆ ಕ್ಷೇತ್ರದ ಶಾಸಕರಾಗಲಿ ಸರ್ಕಾರಗಳಾಗಲಿ ಆ ಬಗ್ಗೆ ಕಿಂಚಿತ್ತು ಪ್ರಸ್ತಾಪ ಮಾಡ್ತಾ ಇಲ್ಲ, ಅವರ ವಿಚಾರಗಳನ್ನು ಗಮನಕ್ಕೆ ತೊಳ್ತಾ ಇಲ್ಲ. ಹಾಗಾಗಿ ಇಡೀ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬರುವ 5ನೇ ತಾರೀಕು ಅಂದರೆ ನಾಳೆ ಶುಕ್ರವಾರ ಚಿಕ್ಕಬಳ್ಳಾಪುರ DC ಕಚೇರಿಯ ಮುಂಭಾಗದಿಂದ ಸುಮಾರು ಒಂದು 10,000 ಜನ ಮೋಟರ್ ಸೈಕಲಲ್ಲಿ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಎಲ್ಲ ಭಾಗದ ರೈತರು ಭಾಗವಹಿಸ್ತಿದ್ದಾರೆ. ಎಲ್ಲ ರೈತರ ಕೂಗೊಂದೇ, ಕೃಷಿ ಭೂಮಿಯನ್ನು ನೀವು ರೈತರಿಂದ ಕಸ್ಕೋಬಾರ್ದು ಅನ್ನೋಂಥ ವಿಚಾರ ಇಟ್ಟು ಆ ಒಂದು ಚಳವಳಿನಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ. ತುಮಕೂರು ಜಿಲ್ಲೆಯಿಂದಲೂ ಸಹ ನೂರಾರು ಜನ ರೈತರು ಆ ಒಂದು ಚಳವಳಿಯಲ್ಲಿ ಭಾಗವಹಿಸ್ತಿದ್ದಾರೆ. ಈಗ ಇಡೀ ತುಮಕೂರು ಜಿಲ್ಲೆಯಲ್ಲೂ ಸಹ ಇದು ಕೈಗಾರಿಕಾ ಹೆಸರಿನಲ್ಲಿ ನಿರಂತರವಾಗಿ ಕೃಷಿ ಭೂಮಿಯನ್ನು ರೈತರಿಂದ ಕಿತ್ಕೊಳ್ಳೋಂಥ ಪ್ರಕ್ರಿಯೆ ನಡೀತಾ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಏನು ವಸಂತ ನರಸಾಪುರದಲ್ಲಿ ಸುಮಾರು 14,000 ಎಕರೆ ಭೂಮಿಯನ್ನು ಈಗಾಗಲೇ ವಶ ಮಾಡಿಕೊಂಡಿದ್ದಾರೆ. ಹಾಗೆ ಸಿರಾ ತಾಲೂಕಿನ ಸುಮಾರು ಒಂದು ಹೋಬಳಿಯ ಅರ್ಧ ಭಾಗವನ್ನು ಈಗಾಗಲೇ ಕಳ್ಳಂಬೆಳ ಹೋಬಳಿ ಅರ್ಧ ಭಾಗಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ದಾರೆ. ಇದು ಒಂದು ಫಲವತ್ತಾದ ಅರೆಮಲೆನಾಡು ಆಗಿರೋಂಥ ಕೃಷಿ ಭೂಮಿ. ಏನು ಹೇಮಾವತಿ ನೀರು ಬರಲಾಗಿ ಏನು ಆ ಹೇಮಾವತಿ ಚಾನಲ್ ನೀರು ಬರ್ತದೆ ಸಿರಾ ನಗರದವರೆಗೂ ಆ ನದಿಯ 2 ಭಾಗದಲ್ಲಿ, ಹಳ್ಳದ 2 ಭಾಗದಲ್ಲಿ 100 ಎಕರೆ ತೆಂಗು ಮತ್ತು ಅಡಿಕೆಯನ್ನು ಬೆಳೀತಿದ್ದಾರೆ. ಅಂಥ ಭೂಮಿಯನ್ನು ವಶ ಮಾಡಲಿಕ್ಕೆ ಈಗಾಗಲೇ ಉಂಜಿನಾಳು, ಕಲ್ಸೆಟ್ಟಿಹಳ್ಳಿ ಮತ್ತು ಸಿಡ್ಲೇಕೋಣ ಆ ಭಾಗದಲ್ಲಿ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದಾರೆ.
ಇದು ಖಂಡನೀಯ. ಈ ಒಂದು ಏನು ರೈತರ ಆಹಾರದ ಉತ್ಪಾದನೆ ಮಾಡೋಂಥ ಭೂಮಿಯನ್ನು ಕಿತ್ಕೊಂಡ್ರೆ ಅನ್ನದ ಕೊರತೆ ದೇಶದಲ್ಲಿ ಉಂಟಾಗ್ತದೆ. 1960ರ ದಶಕದಲ್ಲಿ ಆಹಾರದ ಕೊರತೆಯಿಂದ ಅಮೆರಿಕ ದೇಶದಿಂದ ತರಿಸಿದಂಥ ಕೆಂಪು ಜೋಳವನ್ನು ತಿಂದು ಬದುಕಿದಂಥ ನೆನಪನ್ನು ನಾವು ಮಾಡ್ಕೋಬೇಕಾಗ್ತದೆ. ಅಂಥ ಒಂದು ಪರಿಸ್ಥಿತಿ ಬರೋದು ಬೇಡ ಅಂದರೆ ಭೂ ಸುಧಾರಣಾ ಕಾಯ್ದೆಯನ್ನು ಇವರು ಬಲವಂತವಾಗಿ ವಸೂಲಿ ಮಾಡೋದನ್ನು ಕೈ ಬಿಡಬೇಕು. ಏನು ಈಗ ಕೃಷಿ ಯೋಗ್ಯವಲ್ಲದಂಥ ಭೂಮಿ ಸಿ ಮತ್ತು ಡಿ ವರ್ಗದ ಭೂಮಿ ಇದೆ, ಅಲ್ಲಿ ಕೈಗಾರಿಕೆಗಳನ್ನ ಮಾಡಲಿ, ತೊಂದರೆ ಇಲ್ಲ. ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಏನು ನಮ್ಮ ರೈತರ ವಿರೋಧ ಇಲ್ಲ. ಆದರೆ ಯಾವ ಭೂಮಿಯನ್ನು ವಶ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಆಗ್ತದೆ. ಜೊತೆಗೆ ಇವತ್ತು ಕೈಗಾರಿಕೆ ಸ್ವಾಧೀನ ಕಳ್ಕೊಂಡಂಥ ರೈತರ ಕುಟುಂಬಕ್ಕೆ ಉದ್ಯೋಗನ ಕೊಡೋಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತು ಭೂಮಿ ಕಳ್ಕೊಂಡಂಥ ರೈತರು ಇವತ್ತು ಗುಳೆ ಹೋಗ್ತಿದ್ದಾರೆ. ಅವ್ರು ಕೊಡೋಂಥ ಅಲ್ಪ ಸ್ವಲ್ಪ ಹಣ ಇವತ್ತು ಖಾಲಿ ಆದಮೇಲೆ ಅದೇ ಜಾಗದಲ್ಲಿ ಕಟ್ಟಿದಂಥ ಫ್ಯಾಕ್ಟ್ರಿಗೆ ಇವತ್ತು ಒಂದು ಟಿಫನ್ ಬಾಕ್ಸ್ ಇಟ್ಕೊಂಡು ಹೋಗೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸರ್ಕಾರ ಎಚ್ಚೆತ್ತು ಕೂಡಲೇ ಭೂ ಸ್ವಾಧೀನವನ್ನು ಕೈ ಬಿಡಬೇಕು, ಕೃಷಿಯನ್ನು ಉಳಿಸಬೇಕು. ಆ ದಿಕ್ಕಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ತನ್ನ ನಿರ್ಧಾರದಿಂದ ವಾಪಸ್ ಬರಲಿಲ್ಲ ಅಂದರೆ ರೈತರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ನಮ್ಮ ಪ್ರಾಣವನ್ನಾದರೂ ಕೊಟ್ಟೆವು, ಭೂಮಿಯನ್ನು ಕೊಡೋದಿಲ್ಲ ಅಂಥೇಳಿ. ಈ ದಿಕ್ಕಲ್ಲಿ ಬರುವಂಥ 5ನೇ ತಾರೀಕು ಸಾವಿರಾರು ಜನ ರೈತರು ಬೆಂಗಳೂರಿನ ವಿಧಾನಸೌಧಕ್ಕೆ ಮೋಟರ್ ಸೈಕಲ್ ಮುಖಾಂತರ ಮುತ್ತಿಗೆಯನ್ನು ಹಾಕ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ರೈತರು ಸಹ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಆ ಮೂಲಕ ಕೃಷಿ ಭೂಮಿಯನ್ನು ಉಳಿಸುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ರೈತರಲ್ಲಿ ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.